ನಮಸ್ಕಾರ. ನಮಸ್ಕಾರ. ಮಲಗಿದ್ದೀರೋ, ಎದ್ದಿದ್ದೀರೋ, ಫೋನ್ ಅಲ್ಲಿ ಇದ್ದೀರೋ, ಪಕ್ಕದಲ್ಲಿ ಮಾತಾಡ್ತಾ ಇದ್ದೀರೋ, ಅವೆಲ್ಲ ನಿಲ್ಸೋ ಗಂಟ ನಾನು ಮಾತಾಡಲ್ಲ. ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ವೇದಿಕೆ ಮೇಲೆ ನಮ್ಮ ವಚನಾನಂದ ಸ್ವಾಮೀಜಿ ಅವರಿದ್ದಾರೆ. 12 ವರ್ಷದ ಹಿಂದೆ ಬಂದು ಇಲ್ಲಿ ಯೋಗ ಪ್ರಾರಂಭ ಮಾಡಿದ್ರು. ಇಲ್ಲೂ 5 ದಿನಗಳ ಕಾಲ ಮತ್ತೆ ನಿಮ್ಮೆಲ್ಲ ಪೋಷಕರಿಗೆ ಯೋಗವನ್ನ ಹೇಳ್ಕೊಡ್ತಾ ಇದ್ದಾರೆ. ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರ ತಿಳಿಸಿ, ನಮ್ಮ ಅರವಿಂದ್ ರಮೇಶ್ ಅವರು ಅವರಿಗೆ ನನ್ನ ನಮಸ್ಕಾರ, ಧನ್ಯವಾದಗಳು ತಿಳಿಸಿ, ನನ್ನ ಮಿತ್ರ ಪ್ರದೀಪ್ ಈಶ್ವರ್ ಅವರು ಅವ್ರಿಗೂ ಒಂದು ನಮಸ್ಕಾರ. ನಮ್ಮ ಗುಲ್ಬರ್ಗಾದಿಂದ ಜಗದೀಶ್ ಗುತ್ತೇದಾರ್ ಅವರು ಬಂದಿದ್ದಾರೆ. MLC ಅವರು ದಿನೇಶ್ ಗೂಳಿಗೌಡರು ಬಂದಿದ್ದಾರೆ. ನಮ್ ಸ್ಟಾರ್ ಚಂದ್ರು ಬಂದಿದ್ದಾರೆ. ಗಂಗಾಧರ್ ಇದ್ದಾರೆ. ಬೆಂಗಳೂರು ಮೇಯರ್ ಆಗಿದ್ದಂತ ಪದ್ಮಾವತಿ ಇದ್ದಾರೆ. ರವಿ ಅವರಿದ್ದಾರೆ. ನಮ್ಮ DKS ಚಾರಿಟಬಲ್ ಟ್ರಸ್ಟಿನ ಟ್ರಸ್ಟಿ, ನ್ಯಾಷನಲ್ ಎಜುಕೇಶನ್ ಫೌಂಡೇಶನ್ ಸೆಕ್ರೆಟರಿ ಐಶ್ವರ್ಯ DK ಶಿವಕುಮಾರ್ ಇದ್ದಾರೆ ಹೆಗಡೆ. ಸೊ ಇವತ್ತು ನಿಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆಗಳು. ಯಾಕೆ ಅಂದ್ರೆ ನೀವೆಲ್ಲ SLC PUC ಫಸ್ಟ್ ಕ್ಲಾಸ್ ಪಡೆದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ಹೃದಯಪೂರ್ವಕವಾದಂತ ಅಭಿನಂದನೆಗಳು. ನಿಮ್ಮನ್ನ ತಯಾರು ಮಾಡಿದಂತ ಮಕ್ಕಳಿಗೆ, ತಂದೆ ತಾಯಿಂದಿರಿಗೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಶ್ರಮಪಟ್ಟು ನಿಮ್ಗೆ ಓದಿಸಿದಂತ ಎಲ್ಲ ನಿಮ್ಮ ತಂದೆ ತಾಯಿಂದಿರಿಗೂ ಕೂಡ ನಾನು ಅವ್ರಿಗೆ ಅಭಿನಂದನೆ. ಯಾಕೆಂದ್ರೆ ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಇದು ನನ್ನ ಮೂಲ ಸ್ಲೋಗನ್. ಸೊ ಇಲ್ಲಿ ತಾವೇ ಇರಬೇಕು. ಯಾಕೆ ನೀವ್ ಯಾರು ಗೊತ್ತಾ? ನೀವು ಬೆಂಗಳೂರು ಜಿಲ್ಲೆಯ ಮಕ್ಕಳು. ಎಲ್ಲಿ ಮಕ್ಕಳು? ಬೆಂಗಳೂರು ಜಿಲ್ಲೆಯ ಮಕ್ಕಳು. ಬೆಂಗಳೂರು ಎಲ್ಲಿದೆ ಗೊತ್ತಾ? ಇಡೀ ಭಾರತದಲ್ಲಿ ಬೆಂಗಳೂರನ್ನ ಮುಖಾಂತರ ಭಾರತವನ್ನ ವಿದೇಶ ನೋಡ್ತಾ ಇದೆ. ನಾನು ಮೊನ್ನೆ ದಾವಸ್ ಹೋಗಿದ್ದೆ, ನೋಡಿದ್ರ? ದಾವಸ್ ಅಲ್ಲಿ ಹೋಗಿ ಭಾಷಣ ಮಾಡಿದೆ, ನೋಡಿದ್ರ? ಬೆಂಗಳೂರಲ್ಲಿರುವಂತ ಶಕ್ತಿ, ನಮ್ಮ ಯುವಕರ ಶಕ್ತಿ, ನಿಮ್ಮ ಪರವಾಗಿ ಅಲ್ಲಿ ವಾದ ಮಾಡಿ ಬಂದಿದ್ದೀನಿ. ಬನ್ನಿ, ಬೆಂಗಳೂರಿಗೆ ಬನ್ನಿ, ನಮ್ಮ ಯುವಕರಿದ್ದಾರೆ. ಇಡೀ ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಯುವಕರು ಇದ್ದಾರೆ ಅಂತೇಳಿ. ಈಗ ನೀವೆಲ್ಲ ಕನಕಪುರದವರಲ್ಲ, ರಾಮನಗರದವರಲ್ಲ. ನಿಮ್ಮ ಕಾಂಪಿಟೇಷನ್ ಏನಿದ್ರು ಗ್ಲೋಬಲ್ ಲೆವೆಲ್ ಅಲ್ಲಿ ಮಾತ್ರ ಇದು ನಿಮ್ಮ ತಲೆಯಲ್ಲಿ ಇರಬೇಕು. ಅರ್ಥ ಆಯ್ತಾ? ಗ್ಲೋಬಲ್ ಮಟ್ಟಕ್ಕೆ ತಾವು ಓದ್ಬೇಕು. ನಾನು ಶಾಲೆಯಲ್ಲಿ ಓದ್ಬೇಕಾದ್ರೆ ನಮ್ ಗುರುಗಳು ಒಂದು ಮಾತು ಹೇಳ್ತಿದ್ರು, ವಿದ್ಯೆ ದದಾತಿ ವಿನಯಂ, ವಿನಯಂ ಯಾತ್ ಪಾತತ್ವಂ, ಪಾತತ್ವಂ ಧನ ಆಪ್ನೋತಿ, ಧನಾತ ಧರ್ಮಂ ತದಂ ಸುಖಂ ಅಂದ್ರು. ಅಂದ್ರೆ ಮನುಷ್ಯನಿಗೆ ವಿದ್ಯೆ ಇದ್ದರೆ ವಿನಯ ಇರ್ತದೆ, ವಿನಯ ಇದ್ದರೆ ಯೋಗ್ಯತೆ ಇರುತ್ತದೆ, ಯೋಗ್ಯತೆ ಇದ್ದರೆ ಹಣ, ಹಣದಿಂದ ಧರ್ಮ, ಧರ್ಮದಿಂದ ಸುಖ. ಹಂಗೆ ಮನುಷ್ಯನಿಗೆ ವಿದ್ಯೆ. ಇವತ್ತು ನಾನು ಗ್ರಾಜುಯೇಟ್ ಆಗಿದ್ದು 47ನೇ ವಯಸ್ಸಲ್ಲಿ 2008ರಲ್ಲಿ. ಫೈನಲ್ ಇಯರ್ ಡಿಗ್ರಿ ಓದ್ತಿರ್ಬೇಕಾದ್ರೆ ನನಗೆ ಟಿಕೆಟ್ ಕೊಟ್ಬಿಟ್ರು, ಸ್ಟೂಡೆಂಟ್ ಲೀಡರ್ ಆಗಿದ್ದೆ. ನಾನು ಒಬ್ಬ ಗ್ರಾಜುಯೇಟ್ ಆಗ್ಬೇಕು. ನಾನು SM ಕೃಷ್ಣ ಸಂಪುಟದಲ್ಲಿ ಮಂತ್ರಿ ಇದ್ದೆ. SM ಕೃಷ್ಣ ಸಂಪುಟದ ಮುಂಚಿತ ಬಂಗಾರಪ್ಪ ಸಂಪುಟದಲ್ಲಿ ಮಂತ್ರಿ ಇದ್ದೆ. ಆದ್ರೆ ನಾನೊಬ್ಬ ಗ್ರಾಜುಯೇಟ್ ಆಗಿ ಯೂನಿವರ್ಸಿಟಿಯಲ್ಲಿ ಸರ್ಟಿಫಿಕೇಟ್ ತೆಗೆದುಕೊಂಡಾಗ ಆದಂತ ಖುಷಿ, ಸಂತೋಷ ಮಂತ್ರಿ ಆದಾಗೂ ಕೂಡ ನನಗೆ ಆಗ್ಲಿಲ್ಲ, ಅಷ್ಟು ಸಂತೋಷ. ಸೊ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರೋದು, ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್,
ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಶನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತ ಯಾವಾಗಲೂ ಕೂಡ ನಾನು ಹೇಳ್ತಾ ಇರ್ತೀನಿ. ಹಂಗೆ ಇವತ್ತು ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಶನಿಸ್ಟ್. ನಿಮ್ಮನ್ನೆಲ್ಲ ತಯಾರಿ ಮಾಡಬೇಕು. ನೀವು ಡಿ ಕೆ ಶಿವಕುಮಾರ್ ಆಗ್ಬೇಕು, ನೀವು ಪ್ರದೀಪ್ ಈಶ್ವರ್ ಆಗ್ಬೇಕು, ನೀವು ಸುರೇಶ್ ಆಗ್ಬೇಕು, ನೀವು ಐಶ್ವರ್ಯ ಹೆಗಡೆ ಆಗ್ಬೇಕು. ಆ ದೃಷ್ಟಿಯಿಂದ ಇವತ್ತು ನೀವು ರಮೇಶ್ ಆಗ್ಬೇಕು. ಆ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲ ನಾನು ಆಹ್ವಾನಿಸಿದ್ದೇನೆ. ಇನ್ನೊಂದಿನ ಹಿಂಗೆ ಭಾಷಣ ಮಾಡ್ಬೇಕಾರೆ ನಮ್ಮ ಮೇಷ್ಟ್ರು ಒಂದು ಮಾತು ಹೇಳ್ತಾ ಇದ್ರು. ನೃಪ ರಪ ಹಪ ಹರಿಸದ, ದಾಯಾದಿ ದಕ್ಕಿಸದ, ನೀರಿನಲ್ಲಿ ನೆನೆಯದ, ಅಗ್ನಿಯಲ್ಲಿ ಸುಡದ ಗುಪ್ತ ನಿಧಿ ಒಂದೇ ವಿದ್ಯೆ ಅಂತೇಳಿ. ಅರ್ಥ ಆಯ್ತಾ? ನೃಪ ರಪ ಅಂದ್ರೆ ರಾಜ ಅಪರ್ಸಕ್ ಆಗಲ್ಲ, ದಾಯಾದಿ ದಕ್ಕಿಸ್ಕೊಳಕ್ ಆಗಲ್ಲ, ಅಗ್ನಿಲಿ ಸುಡಕ್ ಆಗಲ್ಲ, ನೀರಿನಲ್ಲಿ ನೆನೆಯಕ್ ಆಗಲ್ಲ. ಅದ್ ಯಾವ್ದಾದ್ರು ಒಂದಿತ್ತು ಅಂದ್ರೆ ಗುಪ್ತ ನಿಧಿ ವಿದ್ಯೆ. ಆ ವಿದ್ಯೆಗೆ ಅತಿ ಹೆಚ್ಚು ಶಕ್ತಿ ಕೊಡಬೇಕು, ನಿಮ್ಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾವು ಇವತ್ತು ಇಂತ ಒಂದು ಭವ್ಯವಾದಂತ ಕನಕಪುರದ ಕನಕೋತ್ಸವದಲ್ಲಿ ನಿಮ್ನೆಲ್ಲ ಕರೆದು ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ನಿಮ್ಮ ಗುರಿ ಅಂತಾರಾಷ್ಟ್ರ ಮಟ್ಟದಲ್ಲಿ, ಗ್ಲೋಬಲ್ ಮಟ್ಟದಲ್ಲಿ ನೀವು 4 ಡಿ ತಲೆಯಲ್ಲಿ ಮಡಿಕೊಂಡಿರ್ಬೇಕು. ನೀವು ಕನಸು ಕಾಣಬೇಕು. 1 ಡಿ ಯು ಶುಡ್ ಡ್ರೀಮ್, 2ನೇದು ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, 3ನೇದು ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್, 4ನೇದು ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್. ಆಗ ಮಾತ್ರ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ. ಬಂಧುಗಳೇ, ನಾನು ನಿಮ್ಗೆ ಹೆಚ್ಚಿಗೆ ಏನು ಮಾತಾಡೋದಿಲ್ಲ. ಈಗಾಗಲೇ ಸುರೇಶ್ ಅವರು, ಐಶ್ವರ್ಯರವರು, ಪ್ರದೀಪ್ ರವರು, ರಮೇಶ್ ಅವರು ಮಾತಾಡಿದ್ದಾರೆ. ಕೇವಲ ಪುಸ್ತಕದಲ್ಲಿ ಓದಿದ್ರೆ ಮಾತ್ರ ಸಾಲದು. ದೇಶ, ನೀವು ಹುಟ್ಟಿದ ಊರು, ಹೆಸರು ಉಳಿಸ್ಕೊಂಡು ನೀವೆಲ್ಲ ಬೆಳೆಸ್ಕೊಂಡು ನೀವು ಹೋಗ್ಬೇಕು. ನಿಮ್ಮ ಶಾಲೆಯ ಋಣವನ್ನ ತೀರಿಸ್ಬೇಕು. ನೀವು ಓದ ಮೇಲೆ ನೀವು ಯಾವ ಶಾಲೆಯಲ್ಲಿ ಓದಿದ್ದೀರಿ ಆ ಶಾಲೆ ಬಗ್ಗೆ ಚಿಂತನೆ ಮಾಡಬೇಕು. ಈಗ ನಾನು CSR ವತಿಯಿಂದ ನಮ್ ತಾಲೂಕಲ್ಲಿ ಸುಮಾರು 15 ಶಾಲೆಗಳನ್ನ, ಒಳ್ಳೆ ಶಾಲೆಗಳನ್ನ ಕಟ್ಟಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದೇನೆ. ಹೊಸದುರ್ಗ, ದೊಡ್ಡಾಲಹಳ್ಳಿ, ಕೋಡಹಳ್ಳಿ, ಯಗ್ನೂರು, ಸಾತ್ತೂರು, ಹಿಂಗೆ ಈ ಕಡೆ ಕಸಬದಲ್ಲಿ ಎಲ್ಲ ಕಡೆ ಈಗ 15 ಕೋಟಿ ರೂಪಾಯಿ ವೆಚ್ಚದ ಶಾಲೆಗಳನ್ನ ಕಟ್ಟಿ, ಹಾಸ್ಟೆಲ್ಗಳನ್ನ ಕಟ್ಟಿ, ಬೆಂಗಳೂರಲ್ಲಿ ಟೌನ್ ಅಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಸಿಗ್ತದೆ ಆ ರೀತಿ ನಮ್ಮ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ವಿನೂತನವಾದಂತ ವಿದ್ಯಾಭ್ಯಾಸವನ್ನ ಈಗಾಗಲೇ ಆಲೋಚನೆಯನ್ನ ನಾನು ಮಾಡಿದ್ದೇನೆ. ನೀವೆಲ್ಲ ಯುವಕರು ಬೆರಳು ತೋರಿಸಿದ್ರೆ ಕೈಯನ್ನು ನುಂಗುವಷ್ಟು ಶಕ್ತಿ ನಿಮ್ಗಿದೆ. ನಾನು ರಾಜಕಾರಣಿ ಇರ್ಬೋದು, ಉದ್ಯಮಿ ಇರ್ಬೋದು, ಆದ್ರೆ ನನಗೆ ನನ್ನ ಮಕ್ಕಳ ವಿದ್ಯಾಭ್ಯಾಸ, ನಿಮ್ಮ ಬದುಕು, ಕನಕಪುರದಲ್ಲಿ ನೀವು ಯಾರೇ ಆಗ್ಲಿ ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆದ್ರೆ, ಐಶ್ವರ್ಯ ಬೆಳೆದು ಎಷ್ಟು ಖುಷಿ ಆಗ್ತದೋ ನೀವು ಕೂಡ ನನಗೆ ಅಷ್ಟೇ ಖುಷಿ ಆಗ್ತದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಶಿಕ್ಷಣ, ಅದರ ಮಹತ್ವ ನನಗೆ ಅರಿವಿದೆ. ಇವತ್ತು ತಾವೆಲ್ಲ ನೀವು ನಿಮ್ಮ ಸಾಧನೆಯ ಮೆಟ್ಲನ್ನ ಹೇರ್ತಾ ಇದ್ದೀರಿ. ನಿಮ್ಗೆ ಬಹಳ 16ರಿಂದ 18 ವಯಸ್ಸು ಮಕ್ಕಳು ಇಲ್ಲಿ ಇದ್ದೀರಿ. ಮುಂದಕ್ಕೆ ಪ್ರತಿಯೊಂದು ಹೆಜ್ಜೆನು ಯೋಚನೆ ಮಾಡಿ ಒಳ್ಳೆ ಗ್ರಾಜುಯೇಟ್ ಆಗಿ ನೀವು ಬರೀ ಉದ್ಯೋಗ ಮಾಡೋದಲ್ಲ, ನೀವು 16 ಜನನ ಕೆಲ್ಸಕ್ಕೆ ಇಟ್ಕೊಂಡು, 100 ಜನನ ಕೆಲ್ಸಕ್ಕೆ ಇಟ್ಕೊಂಡು ಉದ್ಯಮಿಯಾಗಿ ನೀವು ಬೆಳಿಬೇಕು ಅನ್ನೋದನ್ನ ತಾವೆಲ್ಲ ಇಟ್ಕೊಳ್ಬೇಕು. ಕಾನೂನಿನ ಪಾಲನೆ ಆಗ್ಬೇಕು. ಪ್ರದೀಪ್ ಈಶ್ವರ್ ಏನ್ ಹೇಳಿದ್ರು, ಐಶ್ವರ್ಯ ಏನ್ ಹೇಳಿದ್ರು, ರಮೇಶ್ ಏನ್ ಹೇಳಿದ್ರು, ಇದೆಲ್ಲ ನಿಮ್ಮ ತಲೆಯಲ್ಲಿ ಇರ್ಲಿ. ಈ ಪವಿತ್ರವಾದಂತ ದಿನ ನಿಮ್ಗೆ ಈ ಡಿ ಕೆ ಶಿವಕುಮಾರ್ ನಿಮ್ಮ ಸಹೋದರ
ನಾನು MLA ಆದಾಗ ನೀವ್ ಯಾರು ಹುಟ್ಟಿರ್ಲಿಲ್ಲ. ಫೈನಲ್ ಇಯರ್ ಡಿಗ್ರಿಗೆ ಅಸೆಂಬ್ಲಿಗೆ ನಿಂತ್ಕೊಂಡೆ. 29ಕ್ಕೆ MLA ಆದೆ. ಎಲ್ಲ ನಿಮ್ಮ ತಂದೆ ತಾಯಂದಿರು, ನನ್ನ ಸ್ನೇಹಿತರುಗಳು, ನನ್ನ ಹಿತೈಷಿಗಳು, ಅವರೆಲ್ಲ ಆಶೀರ್ವಾದ ಮಾಡಿ ನನ್ನನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ನಾನು ನಿಮ್ಗೆ ಶಕ್ತಿ ಕೊಡ್ಬೇಕಲ್ವಾ? ಅದಕ್ಕೆ ನಾನು DK ಸುರೇಶ್ ಇಬ್ರು ಸೇರಿ ಈಗ ನನ್ನ ಮಕ್ಕಳು ಸೇರ್ಕೊಂಡಿದ್ದಾರೆ. ನಿಮ್ಮ ಋಣ ತೀರ್ಸ್ಬೇಕು, ನಿಮ್ಮನ್ನ ಈ ನಾಡಿನ ಪ್ರಜೆಗಳಾಗಬೇಕು. ರಾಮನಗರ ಜಿಲ್ಲೆ ಹೆಸರಿತ್ತು, ಮೂಲ ನಾವೆಲ್ಲ ಬೆಂಗಳೂರಿನವರು. ಈ ಬೆಂಗಳೂರು ಜಿಲ್ಲೆಯ ಹೆಸರನ್ನ ನಾವು ಅಳಿಸ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತೆ ಬೆಂಗಳೂರು ಹೆಸರನ್ನ ನಿಮ್ಗೆ ನಾಮಕರಣವನ್ನ ನಾವು ಮಾಡಿದ್ದೇವೆ. ಇದು ನಿಮ್ ಮೂಲ ಹಕ್ಕು. ನಿಮ್ಮ ಹಕ್ಕನ್ನ ನಾನು ಕೊಡಿಸಿದ್ದೇನೆ. ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದರು ನಿಮ್ಮ ಕರ್ತವ್ಯ. ಎಲ್ಲ ನಿಮ್ಮ ತಂದೆ ತಾಯಂದಿರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳಿ, ನಿಮ್ಮ ಗುರುಗಳಿಗೆ ನನ್ನ ನಮಸ್ಕಾರ ಹೇಳಿ. ನಿಮ್ಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಪಾಠ ಹೇಳಿದ್ದಾರೆ. ನಿಮ್ಮ ಸಂಸ್ಕೃತಿ, ನಿಮ್ಮ ವಿದ್ಯಾಭ್ಯಾಸ ಗಗನಕ್ಕೆ ಇರ್ಲಿ. ನೀವೆಲ್ಲ ಕನಕಪುರದ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ನಮ್ಮ ದೇಶದ ಒಂದು ದೊಡ್ಡ ಆಸ್ತಿ ಆಗ್ಲಿ ಅಂತೇಳಿ ಪ್ರಾರ್ಥಿಸಿ ಇವತ್ತು DKS ಚಾರಿಟಬಲ್ ಟ್ರಸ್ಟ್, ನ್ಯಾಷನಲ್ ಎಜುಕೇಶನ್ ಫೌಂಡೇಶನ್ ಇದು ನಿಮ್ಮ ಬದುಕಿಗೋಸ್ಕರ ಇವತ್ತು ಕೆಲಸ ಮಾಡ್ತಾ ಇದೆ ಅನ್ನೋ ಮಾತನ್ನ ಹೇಳಿ, ವೇದಿಕೆಯಲ್ಲಿ ಇನ್ನ ನಮ್ಮ ರವಿಯವರು ಇದ್ದಾರೆ, ಇನ್ನ ನಮ್ಮ ಚಾರಿಟಬಲ್ ಟ್ರಸ್ಟ್ ವಿಶ್ವನಾಥ್ ಇದ್ದಾರೆ, ಚಿನ್ರಾಜ್ ಇದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಬೆಳವಣಿಗೆಗೆ ಬೇಕಾದ ಶ್ರಮವನ್ನ ಪಟ್ಟಿದ್ದಾರೆ. ಅನೇಕ ನಮ್ಮ ಮುಖಂಡಗಳೆಲ್ಲ ಶ್ರಮ ಪಟ್ಟಿದ್ದಾರೆ. ನಿಮ್ಮೆಲ್ಲರೂ ಕೂಡ ಶುಭವನ್ನ ಹಾರೈಸಿ ನಿಮ್ಮಲ್ಲಿ ಯಶಸ್ಸನ್ನ ಕಾಣಬೇಕು ಅಂತೇಳಿ ಪ್ರಾರ್ಥಿಸಿ, ಮತ್ತೆ ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಈ ಪ್ರತಿಭಾ ಪುರಸ್ಕಾರ ಮುಂದಿನ ಭವಿಷ್ಯಕ್ಕೆ ನೀವು ಕೂಡ 10 ಪ್ರತಿಭೆಗಳನ್ನ ಗುರುಸುವಂತ ಶಕ್ತಿ ನಿಮ್ಗೆಲ್ಲ ಸಿಗ್ಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನಕೋತ್ಸವ, ಜೈ ಕನಕಪುರದ ವಿದ್ಯಾರ್ಥಿಗಳ ನಮಸ್ಕಾರ.